ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆ ಶೇರ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಒಂದು ಸರ್ಕಾರಿ ಕಂಪನಿ. ಈ ಕಂಪನಿ ಬಗ್ಗೆ ಕೆಲವು ನ್ಯೂಸ್ಗಳು ಬಂದಿದೆ. ಆಕ್ಚುಲಿ ಇದನ್ನ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ನೋಡೋಣ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ IREDA ಅಥವಾ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಇವತ್ತು 2.5% ಡೌನ್ಫಾಲ್ ಕಂಡು ಬಂದಿದೆ. ಕಂಪನಿ ಬಗ್ಗೆ ಬಂದಿರುವಂತಹ ನ್ಯೂಸ್ ಗಳನ್ನು ನೋಡೋದಾದ್ರೆ ಇಲ್ಲೇ ನೋಡಬಹುದು. IREDA ಶೇರ್ ಪ್ರೈಸ್ ಫಾಲ್ಸ್ ಆಸ್ NSE ರಿವೋಕ್ಸ್ ಇನ್ಕ್ಲೂಷನ್ ಇನ್ ನಿಫ್ಟಿ 500 6 ಅದರ್ ಇಂಡೈಸಸ್. ಹಾಗೆ ಇಲ್ಲೂ ಕೂಡ ನೋಡಬಹುದು. NSE ರಿವೋಕ್ಸ್ IREDA's ಇನ್ಕ್ಲೂಷನ್ ಇನ್ ಕೀ ಇಂಡೈಸಸ್ ಅಂಡ್ ನಾನ್ ಕಂಪ್ಲೈನ್ಸ್ ವಿತ್ ಸೆಬಿ. ಮುಂದೆ ಇದೆ ನೋಡೋಣ, ಅದನ್ನೆಲ್ಲ ಕೂಡ ತಿಳ್ಕೊಳ್ಳೋಣ. ಸೊ ಈ ನ್ಯೂಸ್ ಬಂತು ಅಂದ್ರೆ ಆಲ್ಮೋಸ್ಟ್ ನೆನ್ನೆನೆ ಬಂದಿದ್ದಂತ ನ್ಯೂಸ್ ಇದು, ಇವತ್ತು ಬಂದಿರೋದೇನಲ್ಲ. ಹಾಗಾಗಿ ಸ್ಟಾಕ್ ಅಲ್ಲಿ ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು, ಅದರ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಆದ್ರೆ ಸ್ಟಾಕ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿಲ್ಲ, ಅದೇ ಖುಷಿ ವಿಚಾರ. ಅದು ಕೂಡ ಇಂಪಾರ್ಟೆಂಟ್. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ನೋಡೋಣ ಬನ್ನಿ. ಗೆಳೆಯರೆ, ನೋಡಬಹುದು ಸೇಮ್ ಮನಿ ಕಂಟ್ರೋಲ್ ನ ಆರ್ಟಿಕಲ್ ಅನ್ನ ಓಪನ್ ಮಾಡಿದ್ದೀನಿ. NSE ರಿವೋಕ್ಸ್ IREDA's ಇನ್ಕ್ಲೂಷನ್ ಇನ್ ಕೀ ಇಂಡೈಸಸ್ ಆನ್ ನಾನ್ ಕಂಪ್ಲೈನ್ಸ್ ವಿತ್ ಸೆಬಿ ನಾರ್ಮ್ಸ್ ಶೇರ್ಸ್ ಫಾಲ್ 3%. ಅಂದ್ರೆ ಲಾಸ್ಟ್ 2 ವಾರದ ಹಿಂದೆ ನ್ಯೂಸ್ ಬಂದಿತ್ತು, ನಾನು ಕೂಡ ಕವರ್ ಮಾಡಿದ್ದೆ. NSE ಪ್ರತಿ 6 ತಿಂಗಳಿಗೊಂದ್ಸಲ ಇಂಡೈಸಸ್ ಗಳನ್ನ ರಿವೈಸ್ ಮಾಡುತ್ತೆ. ಕೆಲವು ಸ್ಟಾಕ್ ಗಳನ್ನ ಇನ್ಕ್ಲೂಡ್ ಮಾಡುತ್ತೆ, ಕೆಲವು ಸ್ಟಾಕ್ ಗಳನ್ನ ಎಕ್ಸ್ಕ್ಲೂಡ್ ಮಾಡುತ್ತೆ. ಅದನ್ನ ಪ್ರತಿ 6 ತಿಂಗಳಿಗೊಂದ್ಸಲ ಮಾಡುತ್ತೆ. ಅದೇ ರೀತಿ ಕೆಲವೊಂದು ಇಂಡೈಸಸ್ಗೆ IREDA ಶೇರ್ ಅನ್ನ ಇನ್ಕ್ಲೂಡ್ ಮಾಡೋ ಅಂತ ನಿರ್ಧಾರವನ್ನ ಈ ಹಿಂದೆ ತಗೊಂಡಿತ್ತು. ಹಾಗೆ ಒಂದು ವಿಚಾರ ಗಮನದಲ್ಲಿರ್ಲಿ, ಈ ಸ್ಟಾಕ್ ಇನ್ನೂ ಇನ್ಕ್ಲೂಡ್ ಆಗಿರ್ಲಿಲ್ಲ. ಇನ್ಕ್ಲೂಡ್ ಆಗೋ ಹಂತಕ್ಕೆ ಬಂದಿತ್ತು ಅಥವಾ ಇನ್ಕ್ಲೂಡ್ ಮಾಡೋ ಅಂತ ನಿರ್ಧಾರವನ್ನ NSE ಹಿಂದೆ ತಗೊಂಡಿತ್ತಷ್ಟೇ. ಇನ್ನೂ ಇನ್ಕ್ಲೂಡ್ ಆಗಿರ್ಲಿಲ್ಲ. ಇನ್ಕ್ಲೂಡ್ ಆಗೋದು 28ನೇ ತಾರೀಕು ಆಗ್ಬೇಕಿತ್ತು. ಅಂದ್ರೆ ಮಾರ್ಚ್ 28ಕ್ಕೆ ಎಲ್ಲ ಇಂಡೈಸಸ್ ಗಳ ರಿವಿಷನ್ ಆಗ್ತಾ ಇತ್ತು, ಅವತ್ತು ಇನ್ಕ್ಲೂಡ್ ಆಗ್ತಾ ಇತ್ತು. ಯಾವ್ಯಾವ ಇಂಡೈಸಸ್ ಅಲ್ಲಿ ಅಂತ ನೋಡಬಹುದು. ನಿಫ್ಟಿ 500ಗೆ ನಿಫ್ಟಿ ಮಿಡ್ ಕ್ಯಾಪ್ 150, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ 200, ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ 250, ನಿಫ್ಟಿ ಮಿಡ್ ಸ್ಮಾಲ್ ಕ್ಯಾಪ್ 400, ಹಾಗೆ ನಿಫ್ಟಿ ಟೋಟಲ್ ಮಾರ್ಕೆಟ್ ಅಂಡ್ ನಿಫ್ಟಿ 500. ಸೊ ಇಷ್ಟು ಇಂಡೈಸಸ್ ಗಳಿಗೆ ಇನ್ಕ್ಲೂಡ್ ಮಾಡುವಂತ ನಿರ್ಧಾರವನ್ನ ಹಿಂದೆ NSE ತಗೊಂಡಿತ್ತು. ಈಗ ಆ ನಿರ್ಧಾರವನ್ನ ರಿವೋಕ್ ಮಾಡಿದೆ, ಅಂದ್ರೆ ವಾಪಸ್ ತಗೊಂಡಿದೆ. ಹಾಗಾದ್ರೆ ಎಲ್ಲ ಸ್ಟಾಕ್ ಗಳ ರಿವಿಷನ್ ಕೂಡ ರಿವೋಕ್ ಮಾಡಿದ್ಯಾ? ಇಲ್ಲ, ಓನ್ಲಿ IREDA ಸ್ಟಾಕ್ ನ ಇನ್ಕ್ಲೂಷನ್ ಮಾತ್ರ ರಿವೋಕ್ ಮಾಡಿದೆ. ಬೇರೆಲ್ಲ ಸ್ಟಾಕ್ ಗಳು ಕಂಟಿನ್ಯೂ ಆಗುತ್ತೆ. ಜೊತೆಗೆ IREDA ಪ್ಲೇಸ್ ಅಲ್ಲಿ ಬೇರೆ ಸ್ಟಾಕ್ ಅನ್ನು ಕೂಡ ಸೆಲೆಕ್ಟ್ ಮಾಡಿದೆ. ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡಬಹುದು, ಆಸ್ IREDA ಬ್ರೆಚ್ಡ್ ಒನ್ ಆಫ್ ದ ರಿಕ್ವೈರ್ಮೆಂಟ್ಸ್ ಆಫ್ ಸೆಬಿ ಪೋರ್ಟ್ಫೋಲಿಯೋ ಕಾನ್ಸಂಟ್ರೇಷನ್ ನಾರ್ಮ್ಸ್ ಫಾರ್ ಈಕ್ವಿಟಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂಡ್ ಇಂಡೆಕ್ಸ್ ಫಂಡ್ಸ್ ರಿಲೇಟೆಡ್ ಟು ಇಂಪ್ಯಾಕ್ಟ್ ಕಾಸ್ಟ್, ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ರಿವೋಕ್ ಇಟ್ಸ್ ಅರ್ಲಿಯರ್ ಡಿಸಿಷನ್ ಟು ಇನ್ಕ್ಲೂಡ್ IREDA announced on February 28, 2024, said the NSE in a press release. ಅಂದ್ರೆ ಸೆಬಿ ಪೋರ್ಟ್ಫೋಲಿಯೋ ಕಾನ್ಸಂಟ್ರೇಷನ್ ನಾರ್ಮ್ಸ್ ಏನಿದೆ ಅದು ವೈಲೇಟ್ ಆಗಿದೆ. ಹಾಗಾದ್ರೆ IREDA ವೈಲೇಟ್ ಮಾಡಿದ್ಯಾ? IREDA ಆದ್ರೆ ಕಂಪನಿಯಿಂದ ಆಗಿರೋದಲ್ಲ, ಇದು ಮಾರ್ಕೆಟ್ ಅಲ್ಲಿ ಆಗಿರೋ ಅಂತದ್ದು. ಯಾಕಂದ್ರೆ ಈ ರೂಲ್ಸ್ ಅನ್ನ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಾನೀಗ ಸೆಬಿ ಪೋರ್ಟ್ಫೋಲಿಯೋ ಕಾನ್ಸಂಟ್ರೇಷನ್ ನಾರ್ಮ್ಸ್ ಓಪನ್ ಮಾಡಿದೀನಿ. ಇಲ್ಲಿ ಡೌನ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕಂಪ್ಲೈನ್ಸ್ ಪ್ರೊಸೀಜರ್. ಸೊ ಮೊದಲಿಗೆ ಯಾವ್ದು ಬ್ರೆಚ್ ಆಗಿರೋದು, ಸೊ ಅದನ್ನ ನೋಡೋಣ. ಸೊ ನಾವಿಲ್ಲೇ ನೋಡೋದು ಇಂಡೆಕ್ಸ್ ಫಂಡ್ ರಿಲೇಟೆಡ್ ಟು ಇಂಪ್ಯಾಕ್ಟ್ ಕಾಸ್ಟ್. ಸೊ ಈ ರೂಲ್ ಬ್ರೆಚ್ ಆಗಿರೋದು ಅಂತ ಹೇಳ್ತಾ ಇದೆ. ಸೊ ನಾವಿಲ್ಲೇ ನಾರ್ಮ್ಸ್ಗೆ ಬಂದ್ರೆ ಇಲ್ಲಿ ನೋಡಬಹುದು ಡಿ, ದ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಇಂಡೆಕ್ಸ್ ಶೆಲ್ ಹ್ಯಾವ್ ಎ ಟ್ರೇಡಿಂಗ್ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 80% ಅಂಡ್ ಆನ್ ಅವರೇಜ್ ಇಂಪ್ಯಾಕ್ಟ್ ಕಾಸ್ಟ್ ಆಫ್ 1% ಆರ್ ಲೆಸ್ ಓವರ್ ಪ್ರೀವಿಯಸ್ 6 months. ಸೊ ಈ ರೂಲ್ ಏನಿದೆ ಇದು ಬ್ರೆಚ್ ಆಗಿದೆ ಅಂತ ಹೇಳ್ತಾ ಇರೋದು NSE. ಹಾಗಾದ್ರೆ ಏನಿದು, ಕಂಪನಿ ಅನ್ನೋದು ತಪ್ಪು ಮಾಡಿದ್ಯಾ? ನೋ, ಇದು ಕಂಪನಿಯ ತಪ್ಪಲ್ಲ. ಆಕ್ಚುಲಿ ಸ್ಟಾಕ್ ಲಿಸ್ಟ್ ಆದ್ಮೇಲೆ ಮೋಸ್ಟ್ ಆಫ್ ದ ಟೈಮ್ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗಿದೆ. ಒಂದು ಅಪ್ಪರ್ ಸರ್ಕ್ಯೂಟ್ ಇಲ್ಲ ಲೋಯರ್ ಸರ್ಕ್ಯೂಟ್, ಇಲ್ಲ ಅಪ್ಪರ್ ಸರ್ಕ್ಯೂಟ್ ಇಲ್ಲ ಲೋಯರ್ ಸರ್ಕ್ಯೂಟ್. ನೀವು ಕೂಡ ನೋಡಿದಿರಿ. ನೀವು ಬೈ ಮಾಡಕ್ ಹೋದಾಗ ಬೈ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇರ್ತಾ ಇತ್ತು. ಸೆಲ್ ಮಾಡಕ್ ಹೋದಾಗ ಸೆಲ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಲೋಯರ್ ಸರ್ಕ್ಯೂಟ್ ಅಲ್ಲಿ ಇರ್ತಾ ಇತ್ತು. ಸೊ ಇದೇ ರೀತಿ ಮೋಸ್ಟ್ ಆಫ್ ದ ಟೈಮ್ ಮೂವ್ ಆಗಿದೆ. ಸೊ ಅದನ್ನೇ ಈ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು. 80% ಫ್ರೀಕ್ವೆನ್ಸಿ ಇರಬೇಕು, ಟ್ರೇಡಿಂಗ್ ಫ್ರೀಕ್ವೆನ್ಸಿ, ಬರೀ ಫ್ರೀಕ್ವೆನ್ಸಿ ಅಲ್ಲ, ಟ್ರೇಡಿಂಗ್ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 80%. ಅಂದ್ರೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ದಿನಗಳಲ್ಲಿ ತಗೊಂಡ್ರೆ 10 ಟ್ರೇಡಿಂಗ್ ಸೆಷನ್ ಅಲ್ಲಿ ಅಟ್ಲೀಸ್ಟ್ 8 ದಿನ ಟ್ರೇಡ್ ಆಗ್ಬೇಕು. 2 ದಿನ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೂ ನಡೆಯುತ್ತೆ. ಅಥವಾ 100 ಟ್ರೇಡಿಂಗ್ ಡೇಸ್ ಅಂತ ತಗೊಂಡ್ರೆ 80 ದಿನ ಟ್ರೇಡ್ ಆಗ್ಬೇಕು, 20 ದಿನ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೂ ನಡೆಯುತ್ತೆ. ಸೊ ಈ ರೀತಿಯ ರೂಲ್ಸ್ ಇದು ಬ್ರೆಚ್ ಆಗಿದೆ. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಸರ್ಕ್ಯೂಟ್ ಅಲ್ಲೇ ಸ್ಟಾಕ್ ಮೂವ್ ಆಗಿದೆ. ಇದು ಈಗ ಇಂಡೆಕ್ಸ್ ಇನ್ಕ್ಲೂಷನ್ ಇಂದ ಹೊರಗಿಡ್ಲಿಕ್ಕೆ ಕಾರಣ ಆಗ್ತಿದೆ ಅಷ್ಟೇ. ಕಂಪನಿ ಯಾವುದೇ ತಪ್ಪನ್ನ ಮಾಡಿಲ್ಲ, ಮಾರ್ಕೆಟ್ ಅಲ್ಲಿ ಆಗಿರೋ ಅಂತ ಡೆವಲಪ್ಮೆಂಟ್ಸ್ ಅಷ್ಟೇ ಇದು. ಹಾಗಾದ್ರೆ ಕಂಪನಿಗೆ ಇಂಪ್ಯಾಕ್ಟ್ ಆಗುತ್ತಾ? ಸೊ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುವಂತ ಚಾನ್ಸಸ್ ಕಡಿಮೆ. ಯಾಕೆಂತಂದ್ರೆ ಈಗಾಗ್ಲೇ ಇನ್ಕ್ಲೂಡ್ ಆಗಿದ್ದಿದ್ರೆ ಈ ಎಲ್ಲ ಇಂಡೈಸಸ್ ಗಳಿಗೆ, ನಾವೇನ್ ಈಗ ತಾನೇ ನೋಡಿದ್ವಿ, ಸೊ ಇಷ್ಟು ಇಂಡೈಸಸ್ ಗಳಿಗೆ, ಸೊ ಆಗ ಏನಾಗೋದು, ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಬಂದಿರೋ ಅಂತದ್ದು
ಔಟ್ಫ್ಲೋ ಆಗುವಂತ ಚಾನ್ಸಸ್ ಇರ್ತಿತ್ತು. ಯಾಕೆಂತಂದ್ರೆ ನೀವು ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಗಳನ್ನ ನೋಡಿದಿರಿ ಅಂದ್ರೆ ಇಂಡೆಕ್ಸ್ ಗಳನ್ನ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ಅಥವಾ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಅವರು ನಿಫ್ಟಿ ಮಿಡ್ ಕ್ಯಾಪ್ 150 ಸ್ಟಾಕ್ಸ್ ಏನಿದೆ ಆ ಸ್ಟಾಕ್ ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ನೀವು ನಿಫ್ಟಿ 500 ಏನಾದ್ರು ಸೆಲೆಕ್ಟ್ ಮಾಡಿದಿರಿ ಅಂತಂದ್ರೆ ಫಂಡ್ ಅನ್ನ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಅನ್ನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಿಫ್ಟಿ 500 ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ETF ಕೂಡ ಸೇಮ್. ಸೊ ಇನ್ ಕೇಸ್ ಈಗಾಗಲೇ ಇನ್ಕ್ಲೂಡ್ ಆಗಿದ್ದಿದ್ರೆ ಅದು ಇಂಪ್ಯಾಕ್ಟ್ ಆಗ್ತಾ ಇತ್ತು, ಯಾಕೆಂದ್ರೆ ಫಂಡ್ ಔಟ್ಫ್ಲೋ ಹೋಗೋ ಅಂತ ಚಾನ್ಸಸ್ ಇರ್ತಾ ಇತ್ತು. ಆದ್ರೆ ಇನ್ನು ಇನ್ಕ್ಲೂಡ್ ಆಗಿರ್ಲಿಲ್ಲ, ಯಾಕಂದ್ರೆ ಇದು ಮಾರ್ಚ್ 28ಕ್ಕೆ ಇನ್ಕ್ಲೂಡ್ ಆಗ್ಬೇಕಿತ್ತು. ನೀವು ಇಲ್ಲಿ ನೋಡಬಹುದು, ದ ಡಿಸಿಷನ್ ವಾಸ್ ಟು ಕಮ್ ಇನ್ ಟು ಎಫೆಕ್ಟ್ ಫ್ರಮ್ ಮಾರ್ಚ್ 28, 2024. 28ಕ್ಕೆ ಇನ್ಕ್ಲೂಡ್ ಆಗ್ಬೇಕಿತ್ತಷ್ಟೇ, ಈಗ ಇನ್ಕ್ಲೂಡ್ ಆಗ್ತಾ ಇಲ್ಲ. ಆದ್ರೆ ಈ ನ್ಯೂಸ್ ಏನ್ ಬಂದಿತ್ತು, ಫಾರ್ ಎಕ್ಸಾಂಪಲ್ ಫೆಬ್ರವರಿ 28ಕ್ಕೆ ನ್ಯೂಸ್ ಬಂದಿತ್ತು. ಸೊ ಆ ನ್ಯೂಸ್ ಬಂದ ಮೇಲೆ ಇನ್ಕ್ಲೂಡ್ ಆಗುತ್ತೆ ಅಂತ ಯಾರಾದ್ರೂ ಫಂಡ್ಸ್ ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ಅಂತವ್ರು ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತೇ ಆಗಿರ್ಬೋದು, ಕೆಲವರು ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು. ಸೊ ಈ ನ್ಯೂಸ್ ಬಂದ ಮೇಲೆ ಇನ್ಕ್ಲೂಡ್ ಆಗುತ್ತೆ ಅಂತ ನ್ಯೂಸ್ ಬಂದ ಮೇಲೆ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಪೊಸಿಷನ್ಸ್ ತಗೊಂಡಿದ್ರೆ ಅಂತವ್ರು ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ. ಬಿಟ್ರೆ ಎಲ್ಲರೂ ಅಲ್ಲ. ಹಾಗೆ ಈಗಾಗಲೇ ಇಂಡೆಕ್ಸ್ ಅಲ್ಲಿ ಇಲ್ಲದೆ ಇದ್ದಿದ್ರಿಂದ ಅಲ್ಲೇನು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ. ಹಾಗೆ IRDA ಬದಲಿಗೆ ನೋಡಬಹುದು ವಿ-ಗಾರ್ಡ್ ಇಂಡಸ್ಟ್ರೀಸ್ ಅನ್ನ ಇನ್ಕ್ಲೂಷನ್ ಮಾಡ್ತಾ ಇದೆ. ಈ 5 ಇಂಡೈಸಸ್ ಅಲ್ಲಿ ನೋಡಬಹುದು, ನಿಫ್ಟಿ 500, ನಿಫ್ಟಿ ಸ್ಮಾಲ್ ಕ್ಯಾಪ್ 250, ನಿಫ್ಟಿ ಮಿಡ್ ಕ್ಯಾಪ್, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ 400 ಇಂಡೈಸಸ್ ಗಳಿಗೆ ವಿ-ಗಾರ್ಡ್ ಇಂಡಸ್ಟ್ರೀಸ್ ನ ಇನ್ಕ್ಲೂಡ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇದು ಜಾಸ್ತಿ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗಿದ್ರಿಂದ ಈ ಅವಕಾಶದಿಂದ ವಂಚಿತ ಆಗ್ತಾ ಇದೆ ಅಷ್ಟೇ. ಇನ್ ಕೇಸ್ ರೆಗ್ಯುಲರ್ ಆಗಿ ಟ್ರೇಡ್ ಆಗಿದ್ರೆ ಈ ರೀತಿ ಸಂದರ್ಭ ಬರ್ತಾ ಇರಲಿಲ್ಲ. ಇದು ಯಾರ ಕೈಲೂ ಇಲ್ಲ, ಕಂಪನಿ ಕೈಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಮೂವ್ ಆಗೋದು ಕೆಲವು ಸಲ ಹಾಗೆ ಕೆಲವು ಸ್ಟಾಕ್ ಗಳು ಅದು ಕಾಮನ್ ಆಗಿ ಕಂಡು ಬರುವಂತಹ ಸಿನಾರಿಯೋ ಅಷ್ಟೇ. ಅದಕ್ಕಾಗಿ ನಾವೇ ಭಯ ಪಡುವಂತದ್ದಿಲ್ಲ. ಬಟ್ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕಂಡು ಬರ್ತಿದೆ. ಅದ್ರ ಬಗ್ಗೆ ಅಂತೂ ಸಾಕಷ್ಟು ಸಲ ನಾವು ಈಗಾಗಲೇ ಕವರ್ ಮಾಡಿದ್ವಿ. 200 ರೂಪಾಯಿ ಇದ್ದಾಗಿಂದಾನು ಕವರ್ ಮಾಡ್ತಾನೆ ಇದೀವಿ. ಆ ಸ್ಟಾಕ್ ಡೌನ್ ಆಗ್ತಾನೆ ಇದೆ. ಹೀಗೆ ಒಂದಲ್ಲ ಒಂದು ನ್ಯೂಸ್ ನ ಕಾರಣಕ್ಕೆ ಡೌನ್ ಆಗ್ತಾ ಇದೆ. ಇವತ್ತು ಇಂಡೈಸಸ್ ಗಳಿಗೆ ಇನ್ಕ್ಲೂಡ್ ಆಗೋದ್ರಿಂದ ರಿವೋಕ್, ಹಾಗೆ ಇನ್ನೊಂದ್ಸಲ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಆ ಕಾರಣಕ್ಕೆ ಬೀಳೋದು ಅಥವಾ ಓವರ್ ವ್ಯಾಲ್ಯೂಡ್ ಅನ್ನೋ ಕಾರಣಕ್ಕೆ ಬೀಳೋದು. ಸೊ ಬರ್ತಿರೋ ಎಲ್ಲ ಸುದ್ದಿಗಳು ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೇ ಈ ಸ್ಟಾಕ್ ಗಳ ಮೇಲೆ ಮಾಡ್ತಿದೆ. ಹಾಗಾಗಿ ಖಂಡಿತ ಪ್ರೆಷರ್ ಅಲ್ಲಂತೂ ಇದೆ, ಇನ್ವೆಸ್ಟರ್ಸ್ಗೂ ಕೂಡ ಪ್ರೆಷರ್ ಇದ್ದೇ ಇದೆ. ಸೊ ಆದ್ರೆ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಈ ಕರೆಕ್ಷನ್ ಗಳಿಗೆ ಭಯಪಡುವಂತ ಅವಶ್ಯಕತೆ ಏನಿಲ್ಲ. ಬಟ್ ಯೂಶುವಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾಗ ಹೇಳೋದು ಈಸಿ, ಫಾಲೋ ಮಾಡೋದು ಕಷ್ಟ ಅನ್ನೋ ರೀತಿ ಸಿಚುವೇಶನ್ ಇರುತ್ತೆ. ಸೊ ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಸಿಚುವೇಶನ್ ಗಳನ್ನ ಬೇರ್ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ನಮ್ಗೆ ಲಾಭ ಹೆಚ್ಚಾಗಿ ಸಿಗೋದು. ಇಂಥ ಕರೆಕ್ಷನ್ ಗಳಿಗೆ ಎದ್ರಿ ಆಚೆ ಹೋದ್ರೆ ಅಗೇನ್ ನಾವು ಮತ್ತೆ ಯಾವಾಗ ಸ್ಟಾಕ್ ಗಳನ್ನ ಬೈ ಮಾಡ್ತೀವಿ ಅಂತಂದ್ರೆ ಅಗೇನ್ 200 ಲೆವೆಲ್ಗೆ ಬಂದಾಗ, ಅಥವಾ ಈಗ 125 ಇದೆ, 160, 170 ಬಂದಾಗ ಬೈ ಮಾಡುವಂತ ನಿರ್ಧಾರವನ್ನು ತಗೊಳ್ತೀವಿ. ಇಲ್ಲ 200 ಬಂದಾಗ ನಿರ್ಧಾರವನ್ನು ತಗೊಳ್ತೀವಿ. ಈ ರೀತಿ ಇರುತ್ತೆ. ಹಾಗೆ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಕರೆಕ್ಷನ್ ಆಗುತ್ತೆ ಅಂತ. ಇನ್ನು ಈಗ 125 ಇದೆ, ಇನ್ನೂ ಡೌನ್ ಆಗ್ಬೋದು ಅಥವಾ ರಿಕವರಿ ಕೂಡ ಆಗ್ಬೋದು, ಗೊತ್ತಿಲ್ಲ. ನೀವು ಬಿಸ್ನೆಸ್ ಅನ್ನ ನೋಡಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಬೈಯಿಂಗ್ ಅನ್ನ ಮಾಡಿದ್ರೆ ಖಂಡಿತ ಹೋಲ್ಡ್ ಮಾಡೋ ಅಂತ ನಿರ್ಧಾರವನ್ನು ತಗೊಳ್ಬಹುದು. ಜೊತೆಗೆ ಅಕ್ಯುಮುಲೇಷನ್ ಕೂಡ ನಿಮ್ಗೆ ಸಾಧ್ಯ ಆದ್ರೆ ಮಾಡಬಹುದು. ಬಟ್ ನಾನು ರೆಕಮೆಂಡ್ ಅಂತೂ ಮಾಡ್ತಿಲ್ಲ. ಸೊ ನಿಮ್ ಇಷ್ಟ, ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಸೊ ನಾನು ನನ್ನ ಅಭಿಪ್ರಾಯನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಷ್ಟೇ. ಸೊ ಫೈನಲ್ ನಿರ್ಧಾರವನ್ನ ನೀವೇ ಮಾಡ್ಬೇಕು. ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ವೈಸ್ ಬಂದ್ರೆ ರೆವಿನ್ಯೂ ತುಂಬಾ ಚೆನ್ನಾಗಿದೆ ನೋಡಬಹುದು, ಎವ್ರಿ ಇಯರ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 75% ಪ್ರಮೋಟರ್ಸ್ ಇದೆ, FIS ಅರೌಂಡ್ 2%, DIS 4.37%, ಪಬ್ಲಿಕ್ 18.75%. ಇವರು ಎಷ್ಟು ಮಟ್ಟಿಗೆ ಈ ತಿಂಗಳಲ್ಲಿ ಎಕ್ಸಿಟ್ ಆಗಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಗೊತ್ತಾಗೋದಂತೂ ನೆಕ್ಸ್ಟ್ ಮಂತ್ ಶೇರ್ ಹೋಲ್ಡಿಂಗ್ ರಿಲೀಸ್ ಆದ್ಮೇಲೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ, ಎಕ್ಸಿಟ್ ಕೂಡ ಆಗಿರ್ಬೋದು ಅಥವಾ ಅಕ್ಯುಮುಲೇಷನ್ ಕೂಡ ಮಾಡಿರ್ಬೋದು, ನೋಡೋಣ. ಹಾಗೆ ಈ ಕಂಪನಿಗೆ ಇರುವಂತ ಮೇನ್ ಹರ್ಡಲ್ ಅಥವಾ ಅಡೆತಡೆ ಅಂತಂದ್ರೆ ಅದು ಜನರಲ್ ಎಲೆಕ್ಷನ್ಸ್. ಯಾಕಂದ್ರೆ ಇದು ಒಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಎಲೆಕ್ಷನ್ ರಿಸಲ್ಟ್ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸೊ ನೀವು ಆ ಎಲೆಕ್ಷನ್ ರಿಸ್ಕ್ ಅನ್ನ ಬೇರ್ ಮಾಡ್ತೀವಿ ಅನ್ನೋಂಥವ್ರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಜೊತೆಗೆ ಬೇಕಿದ್ರೆ ಆಡ್ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಬಹುದು. ಬಟ್ ಆ ರಿಸ್ಕ್ ಅನ್ನ ಬೇರ್ ಮಾಡೋಕೆ ರೆಡಿ ಇರುವಂತವ್ರು. ಯಾಕಂದ್ರೆ ರಿಸಲ್ಟ್ ಏನ್ ಬರುತ್ತೋ ಗೊತ್ತಿಲ್ಲ ಎಲೆಕ್ಷನ್ ಅಲ್ಲಿ. ಸೊ ರಿಸಲ್ಟ್ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಹುದು. ಇನ್ ಕೇಸ್ ಅಂದ್ಕೊಂಡಿದ್ದಕ್ಕಿಂತ ರಿವರ್ಸ್ ರಿಸಲ್ಟ್ ಬಂದ್ರೆ ಅವಾಗ ಇನ್ನು ಪರ್ಫಾರ್ಮೆನ್ಸ್ ಡೌನ್ ಆಗ್ಬಹುದು. ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಪ್ರಕಾರ ಎಕ್ಸಿಟ್ ಆಗುವಂತ ಸ್ಟಾಕ್ ಅಲ್ಲ, ಎಸ್ಪೆಷಲಿ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸ್ಟಾಕ್ ಅಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಬಿಸ್ನೆಸ್ ವೈಸ್ ಚೆನ್ನಾಗಿದೆ, ಜೊತೆಗೆ ಸಾಕಷ್ಟು ಹೊಸ ಪ್ರಾಜೆಕ್ಟ್ ಗಳನ್ನ ಸರ್ಕಾರ ಕೂಡ ಈಗಾಗಲೇ ಲಾಂಚ್ ಮಾಡಿದೆ. ಸೊ ಅದರ ಬೆನಿಫಿಟ್ ಈ ಕಂಪನಿಗೆ ಸಿಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದೇನೋ. ಬಟ್ ಆಸ್ ಆಫ್ ನೌ ಕರೆಕ್ಷನ್ ತುಂಬಾ ಪ್ರಮಾಣದಲ್ಲಿ ಆಗ್ತಾನೆ ಇದೆ. ಯಾಕಂದ್ರೆ ಇನ್ ಕೇಸ್ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಸೊ ಇವನ್ ಟುಡೇ 100% ಪ್ರಾಫಿಟ್ ಇದೆ ಡಿಸೆಂಬರ್ 1 ಇಂದ. ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ 35% ಡೌನ್ ಆಗಿದೆ. ಸೊ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಡೌನ್ ಆಗ್ತಾನೆ ಇದೆ. ಎಲ್ಲಿಂದ ಬೌನ್ಸ್ ಆಗುತ್ತೋ ಗೊತ್ತಿಲ್ಲ. ಬಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್, ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಆದ್ರೆ ರಿಸ್ಕ್ ಎರಡಿದೆ. ಒಂದು ಎಲೆಕ್ಷನ್,
ಎಲೆಕ್ಷನ್ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಅನ್ನೋದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಜೊತೆಗೆ ಶಾರ್ಟ್ ಟರ್ಮ್ ಕರೆಕ್ಷನ್ ಎಲ್ಲಿವರೆಗೂ ಇರುತ್ತೆ ಗೊತ್ತಿಲ್ಲ. ಸೊ ಎರಡನ್ನ ಬೇರ್ ಮಾಡ್ಲಿಕ್ಕೆ ರೆಡಿ ಇರೋರು ಕಂಟಿನ್ಯೂ ಮಾಡಬಹುದು. ಸೊ ಇಲ್ಲ ನನಗೆ ಈ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅನ್ನೋರು ಅಬ್ವಿಯಸ್ಲಿ ಎಕ್ಸಿಟ್ ಆಗ್ಬಹುದು. ಸೊ ಅದನ್ನ ನಿಮ್ಗೆ ಬಿಟ್ಟ ವಿಚಾರ. ಸೊ ನನ್ನ ಪ್ರಕಾರ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು. ಜೊತೆಗೆ ಶಕ್ತಿ ಇದ್ರೆ ಅಕ್ಯುಮುಲೇಷನ್ ಕೂಡ ಮಾಡಬಹುದು. ಬಟ್ ಒಂದೇ ಸಲ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದ್ರೆ 1 ಲಕ್ಷ ಇದೆ ಅಂತಂದ್ರೆ ಬರೀ 25,000 ಅಷ್ಟೇ ಇನ್ವೆಸ್ಟ್ ಮಾಡಬೇಕು. ಇನ್ನು 75 ಇಟ್ಕೊಂಡಿರ್ಬೇಕು. ಇನ್ ಕೇಸ್ 125 ಸ್ಟಾಕ್ 120 ಅಥವಾ 110 ಬಂದಾಗ ಇನ್ನೊಂದು 25,000 ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು. ಅಟ್ಲೀಸ್ಟ್ ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಒಂದು 5ರಿಂದ 10% ಕರೆಕ್ಷನ್ ಆಗೋವರೆಗೂ ವೇಟ್ ಮಾಡಬೇಕು. ಸೊ ನಂತರ ಇನ್ನೊಂದು 25 ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಬಟ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ರೆಕಮೆಂಡ್ ಮಾಡ್ತಿಲ್ಲ. ಇದೆಲ್ಲಾನು ಕೂಡ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಸೊ ನಾನು ನನ್ನ ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೆ ಆಗ್ತಿಲ್ಲ, ಈ ಪ್ರೆಷರ್ ಅನ್ನ ಬೇರ್ ಮಾಡಕ್ ಆಗಲ್ಲ ಅನ್ನೋರು ಖಂಡಿತ ಪ್ರಾಫಿಟ್ ಅಲ್ಲಿ ಇದಿರೋ ಲಾಸ್ ಅಲ್ಲಿ ಇದಿರೋ ಗೊತ್ತಿಲ್ಲ ಅಂತವ್ರು ಎಕ್ಸಿಟ್ ಕೂಡ ಆಗ್ಬಹುದು ಅಥವಾ ಹೋಲ್ಡ್ ಕೂಡ ಮಾಡಬಹುದು. ಬಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಫ್ಯೂಚರ್ ಇದೆ. ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಹೋಲ್ಡ್ ಮಾಡೋ ನಿರ್ಧಾರ ಸರಿ. ಇಲ್ಲ ಶಾರ್ಟ್ ಟರ್ಮ್ ಕರೆಕ್ಷನ್ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಅನ್ನೋರು ಎಕ್ಸಿಟ್ ಕೂಡ ಆಗ್ಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.